ಪ್ಲಾಸ್ಟಿಕ್ ಬಳಕೆ ಮಾರಕ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂತಂದ್ರೆ ಈಗಲಾದರೂ ಜಾಗೃತಿ ಮೂಡಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಲ್ಲಿ ನಿಂತ್ಕೊಂಡಿದ್ದೇವೆ. ದಾರಿ ಉದ್ದಕ್ಕೂ ನಾವು ಕುಡಿದು ತಿಂದು ಬೀಸಿದಂತಹ ಪ್ಲಾಸ್ಟಿಕ್ ಅದೆಷ್ಟು ಮಾರಕವಾಗುತ್ತೆ ವನ್ಯಜೀವಿಗಳಿಗೆ, ಅದೆಷ್ಟು ಮಾರಕವಾಗುತ್ತೆ ಪರಿಸರಕ್ಕೆ, ಪ್ರಕೃತಿಗೆ ಅನ್ನೋದನ್ನ ಹೇಳ್ತೀರಿದು. ಇಲ್ಲಿ ತಪ್ಪಿತಸ್ಥರು ಬೇರೆ ಯಾರೂ ಅಲ್ಲ, ನಾವೇನ್ ಮಾಡ್ತಿದ್ದೀವಿ, ಆಡಳಿತ ಯಂತ್ರ ಈ ಜಾಗೃತಿ ಮೂಡಿಸುವ ಅಭಿಯಾನ ಅಂತೆಲ್ಲ ಮಾಡುತ್ತೆ. ಅಭಿಯಾನಕ್ಕೆ ಬದಲು ಜನಕ್ಕೆ ಪ್ರಕೃತಿ ಬಗ್ಗೆ ಅಭಿಮಾನ ಮೂಡಿಸುವುದು ಬಹಳ ಮುಖ್ಯ. ಆಡಳಿತ ಯಂತ್ರ ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂಗಡಿ ಮುಗ್ಗುಟ್ಟು ತೋರಿಸಬೇಕಾದ್ರೆ ಎಲ್ಲ ಅಂಗಡಿ ಮುಗ್ಗುಗಳಲ್ಲಿ ಹೇರಳವಾಗಿ ಪ್ಲಾಸ್ಟಿಕ್ ಕಾಣ್ತಿರುವಂತಹ ಅನೇಕ ಪದಾರ್ಥಗಳು ಸಿಗ್ತಾ ಇವೆ. ಈ ಪದಾರ್ಥಗಳು ನಮಗೆ ಅಥವಾ ಸಾರ್ವಜನಿಕರಿಗೆ ಲಭ್ಯವಾಗದ ರೀತಿ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಅದನ್ನು ನಿಷೇಧ ಮಾಡಬೇಕು. ನಿಷೇಧ ಯಾವಾಗ ಹೇಳ್ತೀವೋ ಆಗ ಸಹಜವಾಗಿ ಆಡಳಿತ ಯಂತ್ರದ ಚುರುಕಾಗಿ ನನಗೆ ಅದು ಸಿಗದೆ ಹೋದಾಗ ಬಳಕೆನೇ ಆಗೋದಿಲ್ಲ. ನಾವು ದೊಡ್ಡ ಪುಸ್ತಕ ಹಾಕಿ 1,500 ರೂಪಾಯಿನ ನಿಮಗೆ ದಂಡವಾಗಿ ಹಾಕ್ತೀವಿ ಹೀಗೆಲ್ಲ ಹೇಳೋ ಬದಲು ನೋಡಿ, ಕಾನೂನು ಅಂತಂದ್ರೆ ನಿಯಮಗಳನ್ನ ಕ್ರಮಬದ್ಧವಾಗಿ ಜೋಡಿಸಿಡುವಿಕೆ ಅಂತ. ಇಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರೋದ್ರಿಂದ ಅದು ಕಾನೂನಾಗಿ ನೀವೇನ್ ಮಾಡಿದ್ರು ಇಚ್ಛಾಶಕ್ತಿ ಕೊರತೆ ಕಾಣುತ್ತೆ. ಹಾಗಾಗಿ ಇಚ್ಛಾಶಕ್ತಿಗೋಸ್ಕರ ಮೊದಲು ಪ್ಲಾಸ್ಟಿಕ್ ನಿಷೇಧ ಮಾಡಿ ಆಡಳಿತ ಮಾಡಬೇಕಾದ ಕೆಲಸ. ಇರೋ ಎಲ್ಲ ಪ್ಲಾಸ್ಟಿಕ್ ನ ಏನ್ ಲಭ್ಯವಾಗ್ತಾ ಇದೆ ಅವು ದೊರಕದ ಹಾಗೆ ನೋಡ್ಕೊಂಡ್ಬಿಡ್ತು ಅಂತಂದ್ರೆ ಸಹಜವಾಗಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟವಾಗಲಿ, ಪರಿಸರವಾಗಲಿ ಅಥವಾ ಯಾವುದೇ ಕಾಡು, ವನ್ಯಜೀವಿ, ವನ್ಯ ಸಂಪತ್ತು ಅವೆಲ್ಲವೂ ನಮಗೆ ತುಂಬಾ ಚಂದ ಲಭ್ಯವಾಗುತ್ತೆ, ದಕ್ಕುತ್ತೆ. ನಾವು